ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20 ಇದು ಆಲ್ರೆಡಿ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗಿದೆ. ಬಟ್ ಅದರದ್ದೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಗೆ ಏನು ಅಂತ ಹೇಳಿ ತಿಳ್ಕೊಳ್ಬೇಕಂತಂದರೆ, ಒಂದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಒಂದು ಪ್ರೆಸ್ ರಿಲೀಸ್ ನೀಡಿದೆ. ಅದ್ರ ಪ್ರಕಾರ ಏನೇನಾಯಿತು, ಎಷ್ಟು ಜನ ಅಪೇರ್ ಆದರು, ಹಾಗೆ ಎಷ್ಟು ಜನ ಕ್ಲಿಯರ್ ಆಯಿತು, ಬೇರೆ ಬೇರೆ ಬಾರ್ ಅಸೋಸಿಯೇಷನ್ ಆ ಒಂದು ಏರಿಯಾದಿಂದ ಎಷ್ಟು ಜನ ಪಾಸ್ ಆದರು ಹೇಳುವಂಥದ್ದು ಅದನ್ನೆಲ್ಲ ನೀಡಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಡಿಸ್ಕಷನ್ ಮಾಡೋಣ. ಸೊ ಯಾವಾಗಲೇ ಆದರೂ ನಾವು ಯಾವುದೋ ಒಂದು ಎಕ್ಸಾಮ್ ಬರಿತೇವೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ತೇವೆ ಅಂತಂದರೆ ಅದರ ಪಾಸ್ ಪರ್ಸೆಂಟೇಜ್ ಎಷ್ಟು ಅಂತೇಳಿ ಗೊತ್ತಿರಬೇಕು. ಅಂದರೆ ಅದ್ರ ಮುಖಾಂತರ ಗೊತ್ತಾಗುತ್ತೆ ಎಷ್ಟು ಡಿಫಿಕಲ್ಟ್ ಇರುತ್ತೆ, ಎಷ್ಟು ಸುಲಭ ಇರುತ್ತೆ ಅಂತ ಹೇಳುವಂಥದ್ದು. ಈಗ ಉದಾಹರಣೆಗೆ ನಾವು ಪ್ರೊಫೆಷನಲ್ ಎಕ್ಸಾಮ್ಸ್ ಲೈಕ್ CA CS ಎಲ್ಲ ತೊಗೊಂಡು ಸುಮಾರು 5-10% ಅಷ್ಟೇ ಇರುವಂಥದ್ದು. ಅಂದರೆ ಡಿಫಿಕಲ್ಟಿ ಲೆವೆಲ್ ಅಷ್ಟಿರುತ್ತೆ. ಸೊ ಹಾಗೆ ಪ್ರತಿಯೊಂದು ಎಕ್ಸಾಮಿದು ಕೂಡ ನಾವು ಪಾಸ್ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ತಿಳ್ಕೊಂಡ್ರೆ ಆವಾಗ ನಮಗೊಂದು ಬೇಸಿಕ್, ನಾವು ಯಾವುದೇ ಒಂದು ತಯಾರಿ ಪ್ರಾರಂಭ ಮಾಡ್ಕೊಳ್ಬೇಕಂತಂದರೆ ಒಂದು ಬೇಸಿಕ್ಸ್ ನಮಗೆ ಅರ್ಥ ಆಗಿರಬೇಕು. ಅದರದ್ದು ಅಂದರೆ ಎಷ್ಟು ಜನ ಅಪೇರ್ ಆಗ್ತಾರೆ, ಸೊ ಎಷ್ಟು ಜನ ನಮ್ಮ ಕಾಂಪಿಟೇಷನ್ ಇದೆ ಅಂತ ಹೇಳಿ. ಸೊ ಈ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಏನು ಕಾಂಪಿಟೇಷನ್ ಅಲ್ಲ. ಅಂದರೆ ಮೆರಿಟಲ್ಲಿ ಟಾಪ್ 50 ಟಾಪ್ 100 ಬರಬೇಕು ಅಂತ ಏನಿಲ್ಲ. ಪಾಸ್ ಆದವರೆಲ್ಲರೂ ಸಹ ಪಾಸೇ, ಅವರಿಗೆಲ್ಲರೂ ಕೂಡ ಎಲಿಜಿಬಿಲಿಟಿ ಬರುತ್ತೆ. ಬಟ್ ಸ್ಟಿಲ್ ಸುಮಾರು ಅಂದಾಜು ಎಷ್ಟು ಜನ ಬರೀತಿದ್ದಾರೆ ಹೇಳುವಂಥದ್ದು. ಸೊ ಯಾವುದೇ ಎಕ್ಸಾಮ್ ಇರಲಿ, ಕೇವಲ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಅಲ್ಲ, ನಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬರೀಲಿಕ್ಕೆ ಹೋದರೆ ಆವಾಗ ಈ ಬೇಸಿಕ್ ಡೀಟೇಲ್ಸ್ ಸ್ಟ್ಯಾಟಿಸ್ಟಿಕ್ಸ್ ತಿಳ್ಕೊಂಡಿರಬೇಕು. ಸೊ ಅದು ಸುಲಭ ಆಗುವಂತೆ ಆಲ್ರೆಡಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾವೇ ಕೂಡ ಅದೇ ಪ್ರೆಸ್ ರಿಲೀಸನ್ನು ನೀಡಿದೆ. ಅದು ನಮ್ಮ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ದು ವೆಬ್ಸೈಟಲ್ಲಿ ನಾವು ಕಾಣ್ತೇವೆ. ಓಕೆ, ಸೊ ಅದರದ್ದು ಒಂದು ಸ್ಕ್ರೀನ್ಶಾಟನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ, ಹೇಗೆ ಯಾವ ರೀತಿಯಲ್ಲಿ ಅದರ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳುವಂಥದ್ದು. ಸೊ ನೋಡಿ, ಇಷ್ಟು ಎಕ್ಸಾಮ್ ಆಯ್ತಲ್ವಾ. ಸೊ ಆ ಎಕ್ಸಾಮಲ್ಲಿ 100 ಕ್ವಶನ್ಸ್ಗಳು ಕೇಳಿದಿದ್ರು. ಆ 100 ಕ್ವಶನ್ಸ್ಗಳಲ್ಲಿ ಸೊ 100 ಕ್ವಶನ್ಸ್ಗಳಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ವಿಡ್ರಾ ಮಾಡಿದರು. 5 ಕ್ವಶನ್ಗಳನ್ನು ವಿಡ್ರಾ ಮಾಡಿದ್ದಾರೆ. ಸೊ ಅದರದ್ದು ಇಂಪ್ಯಾಕ್ಟ್ ಏನು ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಮಾಹಿತಿ ನೀಡಿದ್ದಾರೆ. ಸೊ ನೋಡೋದಾದರೆ ನೋಡಿ, ಟೋಟಲ್ 5 ಔಟ್ ಆಫ್ 100 ಕ್ವಶನ್ಸ್ ವೇರ್ ವಿಡ್ರಾನ್. ಸೊ ಅದರಿಂದ ಆ ಕಾರಣದಿಂದ ಏನಾಯಿತು, 45 ಮಾರ್ಕ್ಸ್ ಬರಬೇಕು ಜನರಲ್ ಕ್ಯಾಟಗರಿಗೆ, SC STಗೆ 40 ಮಾರ್ಕ್ಸ್ ಬಂದರೆ ಅಂತ ಸಾಕಿತ್ತು ಅಲ್ವಾ 100ಕ್ಕೆ. ಬಟ್ ಈಗ ಆ ಮಾರ್ಕ್ಸ್ ಏನಾಯಿತು 43, ಆ್ಯಕ್ಚುಲಿ 42 ಪಾಯಿಂಟ್ ಏನೋ ಬರುತ್ತೆ ಆಯಿತಾ. 45% ಅಂತಂದರೆ 42 ಪಾಯಿಂಟ್. ಸೊ ಅದನ್ನು ರೌಂಡ್ ಆಫ್ ಮಾಡಿ 43 ಅಂತ ಹೇಳಿದ್ದಾರೆ. ಸೊ ಜನರಲ್ ಕ್ಯಾಟಗರಿ ಅವರು 43 ಮಾರ್ಕ್ಸ್ ಬಂದರೆ, ಈವನ್ 42 ಮಾರ್ಕ್ಸ್ ಬಂದವರು ಸಹ ಕ್ವಾಲಿಫೈಡ್ ಅಲ್ಲ, 43 ಮಾರ್ಕ್ಸ್ ಬಂದರೆ ಮಾತ್ರ ಕ್ವಾಲಿಫೈ ಆಗುತ್ತೆ. ಸೊ ಅದೇ ಪ್ರಕಾರ ಟೋಟಲ್ ಮಾರ್ಕ್ಸ್ 100ರ ಬದಲು 95 ಮಾರ್ಕ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿ 43 ಮಾರ್ಕ್ಸ್ ಫಾರ್ ಜನರಲ್ ಕ್ಯಾಟಗರಿಗೆ, ಹಾಗೂ SC ST ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಕ್ಯಾಟಗರಿಗೆ 38 ಮಾರ್ಕ್ಸ್. ದಿಸ್ ಈಸ್ ದ ಒಂದು ಆವ್ರೇಜ್ ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಕಾರಣದಿಂದ ಪಾಸ್ ಪರ್ಸೆಂಟೇಜ್ ನೋಡಿ ಎಷ್ಟಾಗಿದೆ, 69, ಅಂದರೆ ಸುಮಾರು 70% ಅಂತಲೇ ಹೇಳ್ಬೋದು. ಸುಮಾರು 70 ಅಂದರೆ 3/4, 75% 3/4 ಬರುತ್ತೆ. ಸೊ ಮುಕ್ಕಾಲು ಭಾಗ ಪಾಸ್ ಆಗಿದ್ದಾರೆ. ಆಲ್ಮೋಸ್ಟ್ ಒಂದು 5% ಡಿಫ್ರೆನ್ಸ್ ಆಗುತ್ತೆ. ಒಂದು ಮುಕ್ಕಾಲು ಯಾರು ಅಪೇರ್ ಆಗಿದ್ರು ಮುಕ್ಕಾಲು ಭಾಗ ಪಾಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಈಸಿ ಇರುತ್ತೆ ಅಂತಲೇ ಅರ್ಥ. ಈಸಿ ಇತ್ತು, ಈಸಿ ಆಯಿತು, ಅಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಹೇಳುವಂಥ ಕನ್ಕ್ಲೂಷನ್ಗೆ ಬರ್ಬೋದು. ಇನ್ನು ನಂಬರ್ಸ್ಗೆ ಹೋಗೋದಾದರೆ ಆಯಿತಾ. ಸೊ ಇಲ್ಲಿ ನೋಡಿ ಜೆಂಡರ್ ವೈಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಎಷ್ಟು ಜನ ಸರಾಸರಿ ಎಷ್ಟು ಜನ ಅಪೇರ್ ಆಗ್ತಾರೆ ಹೇಳೋದಕ್ಕೆ, ಸುಮಾರು 2.5 ಲಕ್ಷ ಜನ ಬರೆದಿರುವಂಥ ಎಕ್ಸಾಮ್ ಇದು. ಓಕೆ, 2,51,968 ಅಷ್ಟು ಜನ ಬರೆದು ಕ್ವಾಲಿಫೈ ಆಗಿರುವಂಥದ್ದು 1,74,386 ಜನ. ನಾಟ್ ಕ್ವಾಲಿಫೈಡ್ ಆದವರು 77,000 ಜನ. ಸೊ ಇದರಿಂದ ಏನಾಗುತ್ತೆ, ಏನು ಇದೆ ಅಂತ ಹೇಳಿದ್ರೆ ಅಲ್ಲ, ಯಾಕೆಂದರೆ ಈಗ ನಾವೆಲ್ಲ ಕಂಪ್ಯಾರಿಸನ್ ಮಾಡ್ಕೊಳ್ತೇವೆ, ನಿಜವಾಗ್ಲೂ ಹಾಗೆ ಮಾಡಬಾರ್ದು. ಬಟ್ ಸ್ಟಿಲ್ ಏನು ಹೇಗೆ ಎಲ್ಲರೂ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಹೇಳುವಂಥದ್ದು ಮಾಹಿತಿ ಗೊತ್ತಿರಬೇಕು ನಮಗೆ. ಆ ಮಾಹಿತಿ ನಮಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನು ಅಫಿಷಿಯಲಿ ನೀಡಿದೆ ಇದೆಲ್ಲ ಡೀಟೇಲ್ಸಿಂದ. ಸೊ ಇನ್ನು ನಿಮಗೆ ಯಾರು ನಂತರದ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬರೀತಾರೆ ಅವರಿಗೆ ಹೆಲ್ಪ್ ಆಗಲಿಕ್ಕೆ. ಓಕೆ, ಅಂದರೆ ನಾವು ಎಷ್ಟು ತಯಾರಿ ಮಾಡ್ಕೊಳ್ಬೇಕು, ದಿನಕ್ಕೆ ಎಷ್ಟು ಗಂಟೆ ನೀಡಬೇಕು, ಯಾಕಂದರೆ ಎಷ್ಟೋ ಆ್ಯಕ್ಟ್ ಇದೆ, ಸುಮಾರು 19 ಬೇರೆ ಬೇರೆ ವಿಭಾಗದಲ್ಲಿ ಕಾನೂನು ಇರುತ್ತೆ. ಅದರಲ್ಲಿ ನಾವು ಇನ್ನೂ ಸಬ್ ಕ್ಲಾಸಿಫಿಕೇಷನ್ ಮಾಡಲಿಕ್ಕೆ ಹೋದರೆ 40-50 ಆ್ಯಕ್ಟ್ಗಳನ್ನು ಓದಬೇಕಾಗತ್ತೆ. ಸುಲಭದ ಮಾತಲ್ಲ ಅದೆಲ್ಲ ಓದಲಿಕ್ಕೆ. ಈಗ ಲೇಬರ್ ಲಾ ಅಂತ ಹೇಳಿ ಬಂದಿದೆ, ಅದು ಹೊಸದಾಗಿ ಚೇಂಜ್ ಆಗಿದೆ, ಲೇಬರ್ ಕೋಡ್ ಆಗಿದೆ, 4 ಲೇಬರ್ ಕೋಡಿಗೆ ಡಿವೈಡ್ ಆಗಿದೆ. ಮತ್ತು ಬೇರೆ ಯಾವ ರೀತಿ ಓದಬೇಕು ಹೇಳುವಂಥದ್ದು ಗೊತ್ತಿರಬೇಕು.
ಸೊ ಹೀಗೆ ಹಲವಾರು ವಿಚಾರಗಳಿವೆ. ಒಂದು ಎಕ್ಸಾಮ್ ಅಂತಂದರೆ ನಾವು ಬೇರೆ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಹೋಗಬೇಕು. ಸೊ ಅದರಲ್ಲಿ ಒಂದು ಆ್ಯಂಗಲು ಈ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ತಿಳ್ಕೊಳ್ಳುವಂಥದ್ದು. ಇನ್ನು ಇದು ಕ್ಯಾಟಗರಿ ವೈಸ್ ನೀಡಿದ್ದಾರೆ, ಬಟ್ ಅದು ಬೇಡ ನಮಗೆ. ನಾವೀಗ ಕರ್ನಾಟಕ ಬೇರೆ ಬೇರೆ ರಾಜ್ಯದ ಪ್ರಕಾರ ನೋಡೋದಾದರೆ ಕರ್ನಾಟಕದಲ್ಲಿ ಸುಮಾರು ಎಷ್ಟು ಜನ ಅಪೇರ್ ಆಗಿದ್ರು ಹೇಳುವಂಥದ್ದು ಆ ಮಾಹಿತಿನ ನೋಡೋಣ. ಸೊ ನೋಡಿ, ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಇಲ್ಲಿ ನಿಮ್ಗೆ ಕಾಣ್ತಾ ಇದ್ದರೆ 9,600 ಜನ ಅಪೇರ್ ಆಗಿದ್ರು. ಓಕೆ, ಸೊ ಇದೇ ನಮ್ಮದು ಜಾಸ್ತಿ ಅಂತ ಅಲ್ಲ, ಇನ್ನೂ ಜಾಸ್ತಿ ನೋಡಿ. ಈಗ 18,000, ದೆಹಲಿಯಲ್ಲಿ 18,000 ಜನ ಅಪೇರ್ ಆದವರಿದ್ದಾರೆ. ಗುಜರಾತ್ 13,000 ಜನ, ಅಥವಾ ಮಹಾರಾಷ್ಟ್ರ ಮತ್ತು ಗೋವಾ ಸೇರಿ 20,000 ಜನ. ಉತ್ತರ ಪ್ರದೇಶ್ ಹೈಯೆಸ್ಟು ಜುಡಿಷರಿ ಎಕ್ಸಾಮಲ್ಲೂ ಕೂಡ ಅಲ್ಲಿ ನಂಬರ್ ಆಫ್ ಆಸ್ಪಿರೆಂಟ್ಸ್ ಇದಾರಲ್ಲ ಹೈಯೆಸ್ಟ್ ನಂಬರು. ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಕೂಡ 32,000 ಜನ ಬರೆದಿದ್ದಾರೆ. ಸೊ ಅಂಥದ್ರಲ್ಲಿ ಕರ್ನಾಟಕ 9,600 ಜನ ಬರೆದವರಲ್ಲಿ 5,000 ಜನ ಪಾಸ್ ಆಗಿದ್ದಾರೆ. ಆಲ್ಮೋಸ್ಟ್ 5,000 ಜನ ಪಾಸ್ ಆಗಿದ್ದಾರೆ, 4,000 ಜನ ಕ್ವಾಲಿಫೈ ಆಗಲಿಲ್ಲ. ಓಕೆ, ಸೊ ಇದು ನಮ್ಮ ಕರ್ನಾಟಕದ ಮಾಹಿತಿ. ಹಾಗೆ ನೋಡಿ, ಪ್ರತಿ ವರ್ಷ ಮುಂಚೆ ವರ್ಷಕ್ಕೆ 2 ಸಲ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಕರಿತಿದ್ರು. ಬಟ್ ಒಂದು 2 ವರ್ಷದಿಂದ ಡಿಸೆಂಬರಲ್ಲಿ ಆಗ್ತಿತ್ತು, ಒಂದೇ ಸಲ ಆಗ್ತಿತ್ತು. ಈಗ ವಿ ಡೋಂಟ್ ನೋ, ಜೂನಲ್ಲಿ ಒಂದು ಟೆಂಟೇಟಿವ್ ಎಕ್ಸಾಮ್ ಇರ್ಬೋದು ಅಂತ ಹೇಳಿ ಇಲ್ಲೊಂದು ಮಾಹಿತಿಯನ್ನು ನೀಡಿದ್ದಾರೆ. ಓಕೆ, ಈ ಮಾಹಿತಿನ ನೀವು ನೋಡ್ಬೋದು. ಅದೇ ಒಂದು ಪ್ರೆಸ್ ರಿಲೀಸ್ ಅಂತ ಹೇಳುವಂಥದ್ದು. ನಿಮಗೆ ಇಲ್ಲಿ ವೆಬ್ಸೈಟಲ್ಲಿ ತೋರಿಸ್ಬೇಕಂತಂದ್ರೆ ಅದು ಎಲ್ಲಿ ಸಿಗುತ್ತೆ ಅಂತ ನೀವು ಕೂಡ ಅಫಿಷಿಯಲಿ ಚೆಕ್ ಮಾಡಿ. ಈಗ ಯೂಟ್ಯೂಬಲ್ಲಿ ಬರುತ್ತೆ ಅಂತ ಹೇಳಿ ನೀವು ಬ್ಲೈಂಡಾಗಿ ನಂಬೋದಲ್ಲ. ಯಾವತ್ತೂ ನಾವು ಹೇಗೆ ಓದಬೇಕು, ಒಂದು ಪ್ರಾಪರ್ ವೆಬ್ಸೈಟ್ನ ಮುಖಾಂತರ ಹೋಗಬೇಕಾಗತ್ತೆ. ಪ್ರಾಪರ್ ವೆಬ್ಸೈಟ್ ಹೇಗೆ, ಇಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಅಂತ ಹೇಳಿ, ಅದಕ್ಕೆ ಸೋರ್ಸ್ ಇದ್ದರೆ ಮಾತ್ರ ನಂಬಬೇಕು ಯಾವಾಗಲೂ. ಸೊ ಇಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಅಂತ ಹೇಳಿ ಇರುವಂಥದ್ದು. ಸೊ ಇಲ್ಲಿ ನಾವು ನೋಡಿದರೆ ಮತ್ತು ಇನ್ನೊಂದು ರೀಚೆಕಿಂಗ್, ನಿಮ್ಮ ರಿಸಲ್ಟ್ಸನ್ನು ರೀಚೆಕ್ ಮಾಡಿಸ್ತೀರಾ, ಅದಕ್ಕೂ ಕೂಡ ಈಗ ಮತ್ತೊಂದು ಆಪ್ಷನ್ ಅವೈಲೇಬಲ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ನೋಡಿ 7ನೇ ತಾರೀಕಿಗೆ ಒಂದು ಪ್ರೆಸ್ ರಿಲೀಸನ್ನು ಮಾಡಿದ್ದಾರೆ. ಅದರಲ್ಲಿ ನಾವು ಕಾಣ್ತೇವೆ, ಆಯಿತಾ. ಡೌನ್ಲೋಡ್ PDF ಅಂತ ಹೇಳಿದರೆ ಇಲ್ಲಿ ಯು ಕ್ಯಾನ್ ಸಿ. ಇದೇ ನಾನು ಮಾಹಿತಿ ಏನು ನೀಡಿದೆ ಅಲ್ಲ, ಪಾಸ್ ಪರ್ಸೆಂಟೇಜ್ ಎಲ್ಲ, ಅದನ್ನು ಇಲ್ಲಿ ನಾವು ಕಾಣ್ಬೋದು. ಇಲ್ಲಿ ಸಿಯೋ ಟೆಂಟೇಟಿವ್ ಎಕ್ಸಾಮಿನೇಷನ್ ಶೆಡ್ಯೂಲ್ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಇನ್ನೂ ಡೀಟೇಲ್ ಆಗಿ ಮಾಹಿತಿ ನೀಡ್ತೇನೆ, ಹೇಗೆ ತಯಾರಿ ಪ್ರಾರಂಭ ಮಾಡ್ಕೊಳ್ಬೇಕು ಈಗಲಿಂದನೇ ಅಂತ ಹೇಳುವಂಥದ್ದು. ಬಟ್ ಒಂದು ಮಾಹಿತಿ ಗೊತ್ತಿರಲಿ, ಯಾರು ಕ್ವಾಲಿಫೈ ಆಗಲಿಲ್ಲ ಈ ಎಕ್ಸಾಮಲ್ಲಿ, ಹಾಗೂ ಮುಂದೆ ಹೇಗೂ ಅವರು ಎಲಿಜಿಬಲ್ ಆಗ್ತಿದ್ರು ಮುಂದಿನ ವರ್ಷ ಎಕ್ಸಾಮ್ ಬರೆಯುವಂಥದ್ದು ಅಥವಾ ಮುಂದಿನ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಬರೆಯುವಂಥವ್ರು, ಅವರೆಲ್ಲರೂ ಕೂಡ ತಯಾರಿನ ಹೇಗೆ ಪ್ರಾರಂಭ ಮಾಡ್ಕೊಳ್ಬೇಕು ಹೇಳುವಂಥದ್ದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಬಟ್ ನೋಡಿ, ಜೂನಿಗೆ ಇನ್ನೊಂದು 5 ತಿಂಗಳಿದೆ, ಜಾಸ್ತಿ ಟೈಮ್ ಇಲ್ಲ. ಜೂನಕ್ಕೆ ಪ್ರಾರಂಭ ಆಗ್ತಾ ಇದೆ ಟೆಂಟೇಟಿವ್ಲಿ. ಆ ಒಂದು ಎಕ್ಸಾಮ್ ಅದೇ ದಿನ ಅಂತ ಹೇಳಿ ಅಂತಲ್ಲ, ಬಟ್ ಟೆಂಟೇಟಿವ್ಲಿ ಈ ಟೈಮ್ ಇದನ್ನು ಹೇಳಿದ್ದಾರೆ. ಹಾಗೂ ರಿಜಿಸ್ಟ್ರೇಷನ್ನು ಸುಮಾರು ಫೆಬ್ರವರಿಯಿಂದ ಪ್ರಾರಂಭ ಆಗುತ್ತೆ ಅಂತ ನೋಡಿ. ಆ ಟೈಮ್ ಲೈನ್ ಕೂಡ ಕೊಟ್ಟಿದ್ದಾರೆ, ಟೆಂಟೇಟಿವ್ ಶೆಡ್ಯೂಲ್ ಡೇಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಒಮ್ಮೆ ನೋಡಿ. ಓಕೆ, ನಿಮ್ಮ ತಯಾರಿನ ಈಗಲಿಂದನೇ ಪ್ರಾರಂಭ ಮಾಡ್ಕೊಳ್ಳಿ. ಸೊ ನಿಮಗೆ ತಯಾರಿಗೋಸ್ಕರ ನಮ್ಮ ಅಭಿಜ್ಞಾ ಲಾ ಸಿರೀಸ್ ಯೂಟ್ಯೂಬ್ ಚಾನಲ್ ಇದೆ ಕನ್ನಡದಲ್ಲಿ, ಹಾಗೂ ಇಂಗ್ಲೀಷಲ್ಲಿ ಅಭಿಜ್ಞಾ ಲೀಗಲ್ ಮ್ಯಾಪ್ಸ್ ಅಂತ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ. ಅಥವಾ ಸ್ಟ್ರಕ್ಚರ್ಡ್ ಕೋರ್ಸಸ್ ಬೇಕಂತಂದರೆ ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಒಂದು ಆ್ಯಪ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಬ್ಯಾಚ್ ಪ್ರಾರಂಭ ಆಗ್ತಿದೆ ಸದ್ಯದಲ್ಲೇ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಬ್ಯಾಚ್ ಪ್ರಾರಂಭ ಆಗ್ತಿದೆ. ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕೋ ಅದನ್ನು ನೀವು ತೊಗೊಳ್ಬೋದು. ಸೊ ಕೇವಲ ಆಲ್ ಇಂಡಿಯಾ ಬಾರ್ ಅಲ್ಲ, ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಮ್ಮ ಕೋರ್ಸಸ್ಗಳು ಅವೈಲೇಬಲ್ ಇವೆ. ಜುಡಿಷರಿ ಎಕ್ಸಾಮ್ಗಾದರೆ ಜುಡಿಷರಿ ಎಕ್ಸಾಮ್ಸ್ ನೀವು ಕಾಣ್ತೀರಿ. ಓಕೆ, ಸೊ ಇದೊಂದು ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಥವಾ ಅಭಿಜ್ಞಾ ಎಜುಕೇಷನ್ ಅಂತ ಆ್ಯಪನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದು ಇವತ್ತಿನ ವಿಡಿಯೋದು ಮಾಹಿತಿ. ಹಾಗೆ ಮುಂದಿನ ದಿನಗಳಲ್ಲಿ ಮುಂದಿನ ಎಕ್ಸಾಮ್ ಬಗ್ಗೆ ಜೂನ್ 7ಕ್ಕೆ ಏನು ನಿಗದಿಯಾಗಿರುವಂಥ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 21 ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾಹಿತಿನ ನೀಡಲಿಕ್ಕಿದ್ದೇನೆ. ತಯಾರಿ ಹೇಗೆ ಮಾಡ್ಕೊಳ್ಬೇಕು ಹೇಳುವಂಥದ್ದನ್ನು ಮಾಹಿತಿನ ನೀಡ್ತಾ ಇದ್ದೇನೆ. ಸೊ ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದ.